ಇತ್ತೀಚೆಗಷ್ಟೇ ನೀವೆಲ್ಲರೂ ಒಂದು ಪ್ರಮುಖವಾದ ಸುದ್ದಿಯನ್ನ ಗಮನಿಸಿರ್ತೀರಿ. ಏನು ಅಂದ್ರೆ ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಇವಿಎಂ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡ್ತಿರೋ ಹೊತ್ತಿಗೆನೆ ಇವಿಎಂ ಬಗ್ಗೆ ಕರ್ನಾಟಕದ 83% ಜನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋ ದೊಡ್ಡ ಸುದ್ದಿಯನ್ನ ಬರೀ ರಾಜ್ಯ ಮಟ್ಟದ ಸುದ್ದಿ ಮಾಧ್ಯಮಗಳು ತಗೊಂಡಿಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸುದ್ದಿ ಮಾಧ್ಯಮಗಳು ಅದನ್ನ ತಗೊಂಡು, ಅದು ಕಲಬುರಗಿಯಲ್ಲಿ ಅತಿ ಹೆಚ್ಚು ಸಾರ್ವಜನಿಕರು ಇವಿಎಂ ಬಗ್ಗೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಆ ರಿಪೋರ್ಟ್ ಅನ್ನ ತೋರಿಸೋ ಮುಖಾಂತರವಾಗಿ ನೀವೇನ್ ಮಾತಾಡ್ತಾ ಇದ್ದೀರಾ? ಜನರಿಗೆ ನಂಬಿಕೆ ಇಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಲ್ಲ, ಜನರಿಗೆ ನಂಬಿಕೆ ಇದೆ, ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಕರ್ನಾಟಕದಲ್ಲೂ ಬಿಜೆಪಿ ನಾಯಕರು ಇದನ್ನ ಸುದ್ದಿಗೋಷ್ಠಿ ಮಾಡಿ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರನ್ನ ಉದಾಹರಿಸಿ ಮತ್ತು ಅವರಿಗೆ ಟಕ್ಕರ್ ಕೊಡೋ ರೀತಿಯಲ್ಲಿ ಸುದ್ದಿಗೋಷ್ಠಿಗಳನ್ನ ಮಾಡಿದ್ರು. ಆದ್ರೆ ಅದರ ಅಸಲಿಯತ್ತು ಈಗ ಬಯಲಾಗಿದೆ. ಇವತ್ತು ಈ ಬಗ್ಗೆ ಕರ್ನಾಟಕದ ಚುನಾವಣಾಧಿಕಾರಿಗಳು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವು ಇತ್ತೀಚೆಗೆ ಸುದ್ದಿ ಮಾಧ್ಯಮಗಳಲ್ಲಿ ಕಳೆದ 4-5 ದಿನಗಳ ಹಿಂದೆ 5ನೇ ತಾರೀಕು ಅಂತ ಅನ್ಕೊಳ್ತೀನಿ ಅವರ ಸ್ಪಷ್ಟನೆಯನ್ನ ತಮ್ಮ ಮುಂದೆ ನಾವು ಇಡ್ತಾ ಇದ್ವಿ. ಆ ಸ್ಪಷ್ಟನೆಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಅನೇಕ ಸುದ್ದಿ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಚುನಾವಣಾ ಆಯೋಗ ಈ ತರದೊಂದು ಸಮೀಕ್ಷೆ ಮಾಡಿದೆ ಇವಿಎಂ ಕುರಿತಾಗಿ ಜನರ ವಿಶ್ವಾಸಾರ್ಹತೆ ಬಗ್ಗೆ. ಅದರಲ್ಲಿ 83% ಜನ ಇವಿಎಂ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದು ಶುದ್ಧ ಸುಳ್ಳು, ಇದು ಸತ್ಯಕ್ಕೆ ದೂರವಾದದ್ದು. ಯಾಕೆಂದ್ರೆ ನಮ್ಮ ಆಯೋಗದ ಕಡೆಯಿಂದ ಈ ತರದ ಯಾವುದೇ ಸಮೀಕ್ಷೆಯನ್ನ ನಾವು ನಡೆಸಿಲ್ಲ ಅಂತ ಅಧಿಕಾರಿ ನಾಗರಾಜ್ ಅವರು ಈ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಲ್ಲ ಮಾಧ್ಯಮಗಳಿಗೆ ಇದು ತಲುಪಿದೆ. ಆದರೆ ಕಳೆದ ಕೆಲವು ದಿನಗಳ ಹಿಂದೆ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿಯನ್ನ ಮಾಡಿ ಏನ್ ಮಾಹಿತಿ ಕೊಟ್ಟಿದ್ರು ಅದು ಸಂಪೂರ್ಣವಾಗಿ ಸುಳ್ಳು ಅನ್ನೋದು ಇದರಿಂದ ಬಯಲಾಗ್ತಿದೆ. ಈ ಬಗ್ಗೆ ಹಿಂದಿಯೇ ಮಾಹಿತಿ ಇತ್ತು. ಈಗ ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆ ಇದನ್ನು ನಡೆಸಿದೆ, ಚುನಾವಣಾ ಆಯೋಗ ಅದ್ರ ಬಗ್ಗೆ ಮನವಿ ಮಾಡ್ಕೊಂಡಿತ್ತು ಮತ್ತು ಪ್ರಧಾನಮಂತ್ರಿಯವರ ಕುರಿತಾಗಿ ಒಂದು ಪುಸ್ತಕ ಬರೆದಿರುವಂತ ಕೃಷ್ಣ ಅಂತ ಅನ್ಕೊಳ್ತೀನಿ, ಅವರ NGO ಮುಖಾಂತರವಾಗಿ ಈ ಸಮೀಕ್ಷೆನ ನಡೆಸಲಾಗಿದೆ. ಈ ತರದೆಲ್ಲ ಮಾಹಿತಿಗಳು ಕೇಳಿ ಬಂದಿತ್ತು. ಆದ್ರೆ ಇದೆಲ್ಲವೂ ಸುಳ್ಳು. ಸರ್ಕಾರದ ಕಡೆಯಿಂದಾಗ್ಲಿ, ಅಂದ್ರೆ ಕರ್ನಾಟಕ ಸರ್ಕಾರದ ಕಡೆಯಿಂದಾಗ್ಲಿ ಅಥವಾ ಚುನಾವಣಾ ಸ್ವಾಯತ್ತ ಸಂಸ್ಥೆಯಾಗಿರುವ ಚುನಾವಣಾ ಆಯೋಗದ ಕಡೆಯಿಂದಾಗ್ಲಿ ಈ ತರದ ಸಮೀಕ್ಷೆನೇ ನಡೆದಿಲ್ಲ. ಹಾಗಿದ ಮೇಲೆ ಇದರ ವಿಶ್ವಾಸಾರ್ಹತೆನೋ ಅಥವಾ ಇದರ ಅಂಕಿ ಸಂಖ್ಯೆಗಳು ಎಷ್ಟು ಪ್ರಮುಖ ಆಗತ್ತೆ? ಖಂಡಿತ ಅದು ಮುಖ್ಯವೇ ಆಗೋದಿಲ್ಲ. ಯಾರೋ ಏನೋ ಬೇಕಂತ ಆದ್ರೆ ಇರ್ಬೋದು. ಕೃಷ್ಣಮಾಚಾರ್ಯವರ ಕೃಷ್ಣಮಾಚಾರಿ ಅಲ್ಲ, ಸುಬ್ರಹ್ಮಣ್ಯಂ ಅವರ ಒಂದು NGO ಇದನ್ನ ನಡೆಸಿರ್ಬೋದು. ಆದ್ರೆ NGO ಒಂದು ನಡೆಸಿರೋದಕ್ಕೆ ಅದಕ್ಕೆ ಒಂದು ಕ್ರೆಡಿಬಿಲಿಟಿ ನಾವು ನೋಡ್ಬೇಕಾಗತ್ತೆ, ಅಥವಾ ಅದಕ್ಕೆ ಅಧಿಕಾರವನ್ನ ಕೊಟ್ಟೋರು ಯಾರು ಮತ್ತು ಅದೆಷ್ಟು ಮುಖ್ಯವಾಗತ್ತೆ ಅಂತ. ಸರ್ಕಾರ ಅಥವಾ ಸರ್ಕಾರದ ಇಲಾಖೆಗಳು ಈ ತರದ ಒಂದು ಸಮೀಕ್ಷೆಯನ್ನು ನಡೆಸಿದ್ರೆ ಅದಕ್ಕೆ ಪ್ರಾಮುಖ್ಯತೆ ಇರತ್ತೆ. ಆದ್ರೆ ಆ ಪ್ರಾಮುಖ್ಯತೆಯನ್ನ ಕೊಡೋದಕ್ಕೆ ಎಲ್ಲಿ ಸಾಧ್ಯ ಆಗತ್ತೆ? ಆ ಪ್ರಾಮುಖ್ಯತೆಯನ್ನ ಕೊಡೋ ರೀತಿಯಲ್ಲಿನ ಬೆಳವಣಿಗೆ ಇದಲ್ಲ ಅನ್ನೋದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗತ್ತೆ. ಹಾಗಾಗಿ ಅವರು ಕೊಟ್ಟಿರುವ ಸ್ಪಷ್ಟನೆಯನ್ನ ನಾವು ಓದ್ತಾ ಇದ್ರೆ ಕರ್ನಾಟಕ ಸರ್ಕಾರದ ಕಡೆಯಿಂದಾಗಿ ಅವರು ಆಯೋಗದ ಪರವಾಗಿ ಕೊಟ್ಟಿರೋದು, ಚುನಾವಣಾ ಆಯೋಗ ಈ ರೀತಿಯ ಸಮೀಕ್ಷೆಯನ್ನ ನಡೆಸಿಲ್ಲ. ಬಾಲಸುಬ್ರಹ್ಮಣ್ಯಂ ಅವರು ಈ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರು ಇದ್ರ ಬಗ್ಗೆ ಮಾತನಾಡಿದ್ರು. ಮೊದಲನೇದಾಗಿ ರಾಜ್ಯ ಸರ್ಕಾರ ಅದನ್ನ ಮಾಡಿಲ್ಲ, ಈ ಸಮೀಕ್ಷೆಯನ್ನ ಮಾಡಿಲ್ಲ. ಈ ಸಮೀಕ್ಷೆಗಾಗಿ ಬಾಲಸುಬ್ರಹ್ಮಣ್ಯಂ ನಡೆಸಿರುವ NGOದ ಸಹಾಯವನ್ನ ಚುನಾವಣಾ ಆಯೋಗ ಕೇಳಿತ್ತು ಅನ್ನೋ ಒಂದು ಮಾತು ಕೇಳಿ ಬಂದಿತ್ತು. ಆ ತರದೊಂದು ಮಾಹಿತಿ ಹೊರಬಿದ್ದಿತ್ತು. ಈ ಬಾಲಸುಬ್ರಹ್ಮಣ್ಯಂ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಕುರಿತಾಗಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಹಾಗಿರುವ ಸಂದರ್ಭದಲ್ಲಿ ಅವರ NGO ಯಾವ ತರದ ಒಂದು ಸಮೀಕ್ಷೆ ನಡೆಸಬಹುದು ಅನ್ನೋ ಪ್ರಶ್ನೆ ಎದುರಾಗಿತ್ತು. ಈ ಪ್ರಶ್ನೆ ಬೆನ್ನಲ್ಲೇ ಆಯೋಗ ಈ ಸ್ಪಷ್ಟನೆಯನ್ನ ಕೊಟ್ಟಿರೋದ್ರಿಂದ ಈ ತರದ್ದು ನಡೆದೇ ಇಲ್ಲ, ಇದು ಶುದ್ಧ ಸುಳ್ಳು, ಕಟ್ಟಿರುವ ಕತೆ ಮತ್ತು ಕಾಂಗ್ರೆಸ್ ಪಕ್ಷ ಇವಿಎಂ ಮತ್ತು ಚುನಾವಣಾ ಆಯೋಗದ ವಿರುದ್ಧ ನಡೆಸಿರುವ ಹೋರಾಟಕ್ಕೆ ಒಂದು ಬ್ರೇಕ್ ಹಾಕೋದಕ್ಕೆ ಈ ತರದ ಒಂದು ಸುದ್ದಿಯನ್ನ ಹೊರಬಿಡ್ಲಾಗಿದೆ ಅನ್ನೋ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಇಲ್ಲಿ ತನಕ ಕರ್ನಾಟಕ ಸರ್ಕಾರ ಮತ್ತು ಪ್ರಿಯಾಂಕ್ ಖರ್ಗೆ ಇತರರು ಏನ್ ಹೇಳ್ತಾ ಇದ್ರು, ನಾವ್ ಅದನ್ನ ನಡೆಸಿಲ್ಲ, ನಮಗದ್ರ ಬಗ್ಗೆ ನಂಬಿಕೆನೂ ಇಲ್ಲ ಅಂತ. ಅದು ಈ ಮುಖಾಂತರವಾಗಿ ಆಯೋಗವು ಸ್ಪಷ್ಟನೆ ಕೊಡೋದ್ರ ಮುಖಾಂತರ ಒಂದು ವೇಳೆ ಏನಾದ್ರೂ ಅದನ್ನ ಆಯೋಗವೇ ನಡೆಸಿದ್ದಾಗಿದ್ರೆ ಅಥವಾ ಆಯೋಗ ಅದನ್ನ ಕೇಳಿ ಬೇರೆ ಸಂಸ್ಥೆ ನಡೆಸಿ ಅದೇನಾದ್ರೂ ಬಿಡುಗಡೆ ಮಾಡಿದ್ರೆ ಅದಕ್ಕೊಂದು ಮಹತ್ವ ಬರ್ತಾ ಇತ್ತು. ಆದ್ರೆ ಯಾರೋ ಮೂರನೇವರು ಮಾಡಿರೋದ್ರ ಬಗ್ಗೆ ಖಾತ್ರಿ ಇಲ್ಲ, ಮಾಡಿದ್ರು ಕೂಡ ಅದರ ಬಗ್ಗೆ ಯಾವುದೇ ಮಹತ್ವವನ್ನ ಕೊಡಬೇಕಾಗಿಲ್ಲ. ಯಾಕೆಂದ್ರೆ ಅದು ಸರ್ಕಾರದ ಅಧಿಕೃತವಾಗಿ ಮತ್ತು ಮಾಡಬೇಕಾದಂತ ಒಂದು ಸ್ವತಂತ್ರ ಸಂಸ್ಥೆ ಮಾಡಿರುವಂತ ಒಂದು ಸಮೀಕ್ಷೆ ಅಲ್ಲ. ಇದು ಇಲ್ಲಿಗೆ ನಿಂತಿದೆ. ಇಲ್ಲಿ ತನಕ ಬಿಜೆಪಿ ನಾಯಕರು ಏನು ಆರೋಪವನ್ನ ಮಾಡ್ತಿದ್ರು, ಅವರ ಆರೋಪಗಳಿಗೆ ಈಗ ಪ್ರಶ್ನೆಯನ್ನ ಕಾಂಗ್ರೆಸ್ ನಾಯಕರು ಮಾಡ್ಬೇಕಾಗತ್ತೆ. ಅದನ್ನ ಮುಂದೆ ನೋಡ್ಬೇಕಾಗತ್ತೆ, ಅವರು ಪ್ರಶ್ನೆಯನ್ನ ಮಾಡ್ತಾರ ಅನ್ನೋದನ್ನ.